ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕ್, ಗೋಪಾಲಕೃಷ್ಣ ಗೋಖಲೆ ಮೊದಲಾದ ಶಿಕ್ಷಣವೇತ್ತರು ಕಟ್ಟಿ ಬೆಳೆಸಿದ ಸಂಸ್ಥೆ ಪುಣೆಯ ಫರ್ಗ್ಯೂಸನ್ ಕಾಲೇಜು. ಆ ಕಾಲದಲ್ಲೊಮ್ಮೆ ನೆರೆಯ ಮತ್ತೊಂದು ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು ತುಂಬಾ ಜನಪ್ರಿಯರಾಗಿದ್ದರು. ಅವರ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಕಿಕ್ಕಿರಿದು ತುಂಬಿರುತ್ತಿದ್ದರು. ಅದೇ ಮಟ್ಟದ ಆಕರ್ಷಣೆಯನ್ನು ತಮ್ಮ ಕಾಲೇಜಿನಲ್ಲಿ ಒದಗಿಸುವುದು ಹೇಗೆಂಬುದೇ ಫರ್ಗ್ಯೂಸನ್ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಸಮಸ್ಯೆಯಾಗಿತ್ತು. ಆ ಸಂದರ್ಭದಲ್ಲಿ ವಿಕ್ರ್ ಗೋಕಾಕರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾಲೇಜಿಗೆ ಬಂದರು. ಮೊದಲಿಗೆ ಒಳ್ಳೆಯ ಮಾತುಗಾರನೆಂದು ಹೆಸರು ಪಡೆದಿದ್ದ ಗೋಕಾಕರ ತರಗತಿಗಳು ವಿದ್ಯಾರ್ಥಿಗಳನ್ನು ಸೆರೆ ಹಿಡಿಯುವುದಕ್ಕೇನೂ ತಡವಾಗಲಿಲ್ಲ. ಗೋಕಾಕರ ತರಗತಿಗಳನ್ನು ಚಿಕ್ಕ ಕೊಠಡಿಯಿಂದ ಸಾರ್ವಜನಿಕ ಸಭಾಂಗಣಕ್ಕೆ ಸ್ಥಳಾಂತರಿಸಬೇಕಾಯಿತು. ಮತ್ತೊಂದು ಕಾಲೇಜಿನಿಂದಲೂ ವಿದ್ಯಾರ್ಥಿಗಳು ಗೋಕಾಕರ ತರಗತಿಗೆ ವಲಸೆ ಬರತೊಡಗಿದರು. ಪುಣೆಯ ಡೆಕ್ಕನ್ ಎಜುಕೇಷನ್ ಸೊಸೈಟಿಯವರು ಗೋಕಾಕರನ್ನು ವಿಶೇಷ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ಗೆ ಕಳುಹಿಸಲು ನಿರ್ಧರಿಸಿದರು. ಇದಕ್ಕಾಗಿ 6,000 ರೂಪಾಯಿಗಳ ಸಹಾಯಧನವನ್ನು 4,000 ರೂಪಾಯಿಗಳಷ್ಟು ಬಡ್ಡಿರಹಿತ ಸಾಲವನ್ನು ಕೊಟ್ಟರು. ಆದರೆ ಇಂಗ್ಲೆಂಡಿನಿಂದ ಹಿಂತಿರುಗಿದ ನಂತರ ಗೋಕಾಕರು ವೃತ್ತಿ ಜೀವನದ ಉದ್ದಕ್ಕೂ ಕಾಲೇಜು ನಿಗದಿಪಡಿಸಿದ್ದ ಕಡಿಮೆ ಸಂಬಳದಲ್ಲಿಯೇ ಜೀವನ ನಡೆಸಬೇಕಾಗುತ್ತಿತ್ತು. ಆಕ್ಸ್ಫರ್ಡ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರೆ ಸೊಸೈಟಿ ಕೊಡಲಿರುವ ಸಾಲ ಮನ್ನಾ ಆಗಬಹುದೆಂದು ಮಿತ್ರರು ಉತ್ತೇಜಿಸಿದ್ದರು. ಆದರೆ ಇಲ್ಲಿಯವರೆಗೆ ಯಾವ ಭಾರತೀಯನೂ ಆಕ್ಸ್ಫರ್ಡ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಪಡೆದ ಉದಾಹರಣೆಯೇ ಇರಲಿಲ್ಲ. ಹೇಗೂ ಹಿಂದಿನ 2 ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದ ಗೋಕಾಕರು ಅದೇ ಆತ್ಮವಿಶ್ವಾಸ, ಧೈರ್ಯಗಳಿಂದ ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನು ಕೈಗೊಂಡರು. ಪರೀಕ್ಷೆಗಳಲ್ಲೂ ಚೆನ್ನಾಗಿ ಉತ್ತರಿಸಿದ್ದರು. ಕೆಲ ದಿನಗಳಲ್ಲಿ ಮೌಖಿಕ ಪರೀಕ್ಷೆಯೂ ನಡೆಯುವುದಿತ್ತು. ಇನ್ನೇನು ಭಾರತಕ್ಕೆ ಹಿಂತಿರುಗುವೆನೆಂಬ ಸಂತೋಷವು ಅವರ ಸಡಗರವನ್ನು ಹೆಚ್ಚಿಸಿತ್ತು. ಆದರೆ ಆಗಿದ್ದು ಮತ್ತೇನೋ. ಗೋಕಾಕರು ಅಲ್ಲೇ ಹತ್ತಿರದ ಸ್ಕಾಟ್ಲೆಂಡ್ ನೋಡಲೆಂದು ಒಬ್ಬರೇ ಹೋಗಿದ್ದರು. ಅಲ್ಲಿ ರಾತ್ರಿ ಮಲಗಿದ್ದಾಗ ಹಿಂದೊಮ್ಮೆ ಅವರನ್ನು ಕಾಡಿದ್ದ ವಿಚಿತ್ರವಾದ ಹೊಟ್ಟೆ ನೋವು ಮರುಕಳಿಸಿತು. ಭಾನುವಾರ ರಜೆ ದಿನವಾಗಿದ್ದರೂ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ಕೊಡಿಸಲಾಯಿತು. ಅಂದೇ ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆಯೂ ನಡೆಯಿತು. 4 ದಿನ ಆಸ್ಪತ್ರೆಯಲ್ಲೇ ನರಳುತ್ತಾ ಮಲಗಿದ್ದ ಗೋಕಾಕರಿಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಮೌಖಿಕ ಪರೀಕ್ಷೆ ಆಗಬೇಕಾಗಿರುವುದು ನೆನಪಿಗೆ ಬಂದು ಆತಂಕ ಹೆಚ್ಚಿತು. ಓದಿಕೊಳ್ಳುವುದಿರಲಿ, ಆಸ್ಪತ್ರೆಯ ಹಾಸಿಗೆಯಿಂದ ಎದ್ದು ಕಾಲೇಜಿನವರೆಗೂ ಹೋಗುವುದಕ್ಕಾದರೂ ಸಾಧ್ಯವಾಗಬೇಕಲ್ಲ. ಆಸ್ಪತ್ರೆಯ ಅಧಿಕಾರಿಗಳೇ ವಿಶ್ವವಿದ್ಯಾನಿಲಯಕ್ಕೆ ಪತ್ರ ಬರೆದು ಗೋಕಾಕರ ದೇಹಸ್ಥಿತಿಯ ಬಗ್ಗೆ ತಿಳಿಸಿದ್ದರು. ವಿಶ್ವವಿದ್ಯಾನಿಲಯದವರು ಗೋಕಾಕರ ತೊಂದರೆಯನ್ನು ಮನಗಂಡು ಅವರೊಬ್ಬರ ಮೌಖಿಕ ಪರೀಕ್ಷೆಯನ್ನು ಮುಂದೂಡಿರುವುದಾಗಿ ತಿಳಿಸಿದರು. ಅದಕ್ಕೆ ಮೊದಲೇ ಉಳಿದವರ ಪರೀಕ್ಷಾ ಫಲಿತಾಂಶ ಪ್ರಕಟವಾಗುವುದಿತ್ತು. ಫಲಿತಾಂಶದ ದಿನ ತನ್ನ ಗತಿ ಹೀಗಾಯಿತಲ್ಲ ಎಂದು ಗೋಕಾಕರು ಕೊರಗುತ್ತಿರುವಾಗ ವಿಶ್ವವಿದ್ಯಾನಿಲಯದ ಮುಖ್ಯ ಪರೀಕ್ಷಕರಿಂದ ಪತ್ರವೊಂದು ಬಂದಿತ್ತು. ನಿಮ್ಮ ಉತ್ತರ ಪತ್ರಿಕೆಗಳನ್ನು ಇನ್ನೊಮ್ಮೆ ತಪಾಸಣೆ ಮಾಡಿದ್ದೇವೆ. ನಿಮಗೆ ಪ್ರಥಮ ದರ್ಜೆಯೇ ದೊರೆಯಬೇಕೆಂಬುದು ಅದರಿಂದ ಖಚಿತಪಡುತ್ತದೆ. ಹೀಗಾಗಿ ನಿಮಗೆ ಮೌಖಿಕ ಪರೀಕ್ಷೆಯ ಅಗತ್ಯ ಕಂಡುಬರುವುದಿಲ್ಲ. ನಿಮ್ಮ ಈಗಿನ ಆರೋಗ್ಯ ಸ್ಥಿತಿಯಲ್ಲಿ ತೊಂದರೆ ಕೊಡಬಾರದೆಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಅನುಮತಿ ಪಡೆದು ನಿಮ್ಮ ಫಲಿತಾಂಶವನ್ನು ಇಂದೇ ಪ್ರಕಟಿಸುತ್ತಿದ್ದೇವೆ. ನೀವು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದೀರಿ ಎಂದು ತಿಳಿಸಲು ನಮಗೆ ಬಹು ಸಂತೋಷವಾಗಿದೆ. ಅದುವರೆಗೂ ಭಾರತೀಯರಲ್ಲಿ ಯಾರೊಬ್ಬರೂ ಸಾಧಿಸದೇ ಇದ್ದ ಯಶಸ್ಸನ್ನು ಗೋಕಾಕರು ತಲುಪಿದ್ದರು. ತಮ್ಮ ಸಂಸ್ಥೆಯ ಉಪನ್ಯಾಸಕ ಗೋಕಾಕರ ಸಾಧನೆಯನ್ನು ಗೌರವಿಸಿ ಹೆಮ್ಮೆ ಪಟ್ಟುಕೊಂಡ ಪುಣೆಯ ಫರ್ಗ್ಯೂಸನ್ ಕಾಲೇಜು ಆ ಸಂಭ್ರಮದ ಆಚರಣೆಯ ದಿನದಂದು ಕಾಲೇಜಿಗೆ ರಜೆ ಘೋಷಿಸಿತು. ಧಾರವಾಡದ ಮನೆಯಲ್ಲಿ ಗೋಕಾಕರನ್ನು ಬರಮಾಡಿಕೊಳ್ಳಲು ಕುಟುಂಬದ ಸದಸ್ಯರೊಡನೆ ಬೇಂದ್ರೆಯವರೂ ಹಾಜರಿದ್ದರು. ಸವಣೂರಿನ ನವಾಬರು ತಮ್ಮ ಊರಿನ ಹುಡುಗನ ಸಾಧನೆಗೆ ಸಂತೋಷಿಸಿ 800 ರೂಪಾಯಿಗಳನ್ನು ಇರಿಸಿದ ಬೆಳ್ಳಿ ತಟ್ಟೆಯನ್ನು ನೀಡಿ ಬಹುಮಾನಿಸಿದರು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.